ನಮಸ್ಕಾರ ಎಲ್ರಿಗೂ. ನಾವು ಒಂದು ಗಾಡಿ ತಗೊಳ್ತಾ ಇದೀವಿ ಅಂದರೆ ಅದು ಮೈಲೇಜ್ ಚೆನ್ನಾಗಿ ಕೊಡುತ್ತಾ ಅಂದ್ಬಿಟ್ಟು ನೋಡ್ಬಿಟ್ಟೆ ಅಲ್ವಾ ತಗೊಳ್ಳೋದು. ಮೈಲೇಜ್ ಕೂಡ ಕೊಡಬೇಕು ಅಂದರೆ ಇಂಜಿನ್ ಚೆನ್ನಾಗಿರಬೇಕು. ಇಂಜಿನ್ ಚೆನ್ನಾಗಿದ್ರೂ ಕೂಡ ಮೈಲೇಜ್ ಕೊಡಲ್ಲ ಕೆಲವೊಂದು ಗಾಡಿಗಳು. ಯಾಕೆ ಅಂತ ಅಂದ್ಬಿಟ್ಟು ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿನ ನಾನು ಈ ಗಾಡಿಗಳು ಯಾಕೆ ಮೈಲೇಜ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬನ್ನಿ ಇವತ್ತು ಯಾಕೆ ಗಾಡಿಗಳು ಮೈಲೇಜ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾವಿಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಬಂದಾಗ ನಾವಿಲ್ಲಿ ಅಮೌಂಟ್ ನೋಡ್ತೀವಿ, ಎಷ್ಟು ಲೀಟರ್ಸ್ ಹಾಕಿರ್ತಾರೆ ಅಂತ ನೋಡಿರ್ತೀವಿ. 1 ಲೀಟರ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕೂಡ ನೋಡಿರ್ತೀವಿ. ಆದರೆ ಇಲ್ಲಿ ಡೆನ್ಸಿಟಿ ಅಂತ ಹಾಕಿರ್ತಾರೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ವಾ. ಸೊ ಡೆನ್ಸಿಟಿ ಅಂದರೆ ಒಂದು ಫ್ಯೂಲ್ನ ಕ್ವಾಲಿಟಿ ಅಂತ ಅಂದ್ಬಿಟ್ಟು. ಪೆಟ್ರೋಲ್ನ ಡೆನ್ಸಿಟಿ 725ರಿಂದ 775 ಒಳಗಡೆ ಇದ್ದರೆ ಮಾತ್ರನೇ ನೀವು ಅಲ್ಲಿ ಆ ಬಂಕಲ್ಲಿ ನೀವು ಪೆಟ್ರೋಲನ್ನು ಹಾಕಿಸ್ಕೊಳ್ಳಿ. ಡೀಸೆಲ್ನ ಡೆನ್ಸಿಟಿ ನೋಡೋದಾದರೆ 820ರಿಂದ 860 ಒಳಗಡೆ ಇದ್ದರೆ ಮಾತ್ರ ನೀವು ಡೀಸೆಲನ್ನು ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ಇಗ್ನೋರ್ ಮಾಡಿ.